ದುರ್ಯೋಧನನಿಗೆ ಶ್ರೀಕೃಷ್ಣ ಪರಮಾತ್ಮನು ಒಂದು ಸತ್ಯವನ್ನ ಹೇಳ್ತಾನೆ. ಏನು ಅಂತ ಅಂದ್ರೆ, ಅಹಂಕಾರವು ಮನುಷ್ಯನ ನಾಶದ ಆರಂಭ ಅಂತ. ಧರ್ಮದ ದಾರಿಯನ್ನ ಬಿಟ್ಟು ಅಧರ್ಮದ ದಾರಿಯನ್ನ ಆರಿಸಿದ್ರೆ ಅದರ ಫಲ ಇವತ್ತಲ್ಲ ನಾಳೆ ಅನುಭವಿಸಲೇಬೇಕಾಗುತ್ತೆ. ಶ್ರೀಕೃಷ್ಣ ಪರಮಾತ್ಮನು ಶಾಂತಿಯಿಂದ ದುರ್ಯೋಧನನಿಗೆ ಏನ್ ಹೇಳ್ತಾನೆ ಅಂತ ಅಂದ್ರೆ, ಇನ್ನೂ ಸಮಯ ಇದೆ, ಯುದ್ಧವನ್ನ ನಿಲ್ಲಿಸಿ ನ್ಯಾಯವನ್ನ ಒಪ್ಪಿಕೋ ಅಂತ. ಆದರೆ ದುರ್ಯೋಧನ ತನ್ನ ಅಹಂಕಾರದಿಂದ ಶ್ರೀಕೃಷ್ಣನ ಮಾತನ್ನ ಕೇಳಲೇ ಇಲ್ಲ. ಆಗ ಶ್ರೀಕೃಷ್ಣನು ಏನ್ ಹೇಳ್ತಾನೆ ಅಂತ ಅಂದ್ರೆ, ಅಧರ್ಮವು ಎಷ್ಟೇ ಬಲವಾದರೂ ಸಹ ಕೊನೆಯಲ್ಲಿ ಧರ್ಮವೇ ಗೆಲ್ಲುತ್ತದೆ ಅಂತ. ಆದ್ದರಿಂದ ನಾವೆಲ್ಲರೂ ಸಹ ನಾನು ನನ್ನದು ಅನ್ನೋದನ್ನ ಜೀವನದಲ್ಲಿ ಬಿಟ್ಟು ಆವಾಗಿಂದ ನಮ್ಮ ಜೀವನ ಸುಂದರ ಆಗುತ್ತೆ. ಯಾವಾಗ ನಾವು ನ್ಯಾಯ ನೀತಿ ಅಂತ ಬದುಕ್ತೀವಿ, ಆವಾಗ ಆ ದೇವರು ನಮ್ಮಲ್ಲಿ ಒಂದು ಶಕ್ತಿಯನ್ನ ತುಂಬುತ್ತಾನೆ. ಆದ್ದರಿಂದ ಈ ಒಂದು ಮಹಾಭಾರತ ಪಾಠವನ್ನ ನಮ್ಮ ಜೀವನದಲ್ಲಿ ರೂಢಿಸಿಕೊಳ್ಳಲೇಬೇಕಾಗುತ್ತೆ. ಇದೇ ರೀತಿಯಾದಂತಹ ಮಹಾಭಾರತದ ಕುರಿತು ಇನ್ಫಾರ್ಮೇಶನ್ಗಾಗಿ ಸಾರ್ವಭೌಮ ಟಿವಿಯನ್ನು ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಾನು ನಿಮ್ಮ ಮೇಘನ.